ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮಗೆ ಸ್ವಾಗತ. ಇದೇ ಜನವರಿ 23ನೇ ತಾರೀಕಿನಿಂದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಮುಖ್ಯವಾದ ವೆಬ್ಸೈಟ್ನಲ್ಲಿ ಈ ಸಾಲಿನ ದ್ವಿತೀಯ PUCಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ವೃತ್ತಿಪರ ಕೋರ್ಸ್ಗಳಿಗೆ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗ್ತದೆ. ಈ ವಿಡಿಯೋದಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ಏನೆಲ್ಲ ದಾಖಲೆಗಳನ್ನು, ಏನೆಲ್ಲ ನಮ್ಮ ಪ್ರಮಾಣ ಪತ್ರಗಳನ್ನು, ಏನೆಲ್ಲ ನಮ್ಮ ಸರ್ಟಿಫಿಕೇಟ್ಗಳನ್ನು ನಾವು ತಯಾರು ಮಾಡಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನಾನು ಅತ್ಯಂತ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ವಿವರಿಸ್ತೇನೆ. ಜೊತೆಗೆ ಈ ಮಾಹಿತಿಯನ್ನು ಕಳೆದ ಹಲವಾರು ವರ್ಷಗಳಿಂದ KEAದವರು ಏನು ನೀಡ್ತಾರೆ, ಆ ಇನ್ಫಾರ್ಮೇಷನ್ ಬುಲೆಟಿನ್ನು, ಆ ಬ್ರೌಚರ್ನಲ್ಲಿ ನೀಡಿರ್ತಕ್ಕಂಥ ಸಂಗತಿಗಳನ್ನು ಆಧರಿಸಿ ತಮಗೆ ನಾನು ಈ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಇದರಲ್ಲಿ 99% ಇದೇ ದಾಖಲೆಗಳನ್ನು ಹೆಚ್ಚಾಗಿ ಕೇಳ್ತಾರೆ. ಮತ್ತೇನಾದರೂ ಬದಲಾವಣೆಗಳಲ್ಲಿ ಅಧಿಕೃತವಾಗಿ ಆಗಿದ್ದರೆ ಅದು 23ನೇ ತಾರೀಕಿನ ಒಳಗಾಗಿ ಒಂದು KEA ವೆಬ್ಸೈಟ್ನಲ್ಲಿ ಇನ್ಫಾರ್ಮೇಷನ್ ಬುಲೆಟಿನನ್ನು, ಡಿಟೇಲ್ ಆದ ಇನ್ಫಾರ್ಮೇಷನ್ ಬುಲೆಟಿನನ್ನು ಬಿಡುಗಡೆಗೊಳಿಸ್ತಾರೆ. ಆ ಬ್ರೌಚರನ್ನು ತಾವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಮತ್ತೇನಾದರೂ ಅಪ್ಡೇಟ್ ಆಗಿರತಕ್ಕಂಥ ಮಾಹಿತಿಗಳನ್ನು ಕೂಡ ತಾವು ಪರಿಶೀಲಿಸಿಕೊಂಡು ಅದರಂತೆ ಅಪ್ಲಿಕೇಶನನ್ನು ಆನ್ಲೈನ್ನಲ್ಲಿ ಸಲ್ಲಿಸಬಹುದಾಗಿರ್ತದೆ. ಏನೆಲ್ಲ ದಾಖಲೆಗಳು ತಯಾರು ಮಾಡಬೇಕು ಅನ್ನೋದಕ್ಕಿಂತ ಮೊದಲು ಬಹಳ ಮುಖ್ಯವಾದ 10 ಇಂಪಾರ್ಟೆಂಟ್ ಸಂಗತಿಗಳು, ಮುಖ್ಯ ಸಂಗತಿಗಳನ್ನು ನಾವು ನೆನಪಿನಲ್ಲಿ ಇಡಲೇಬೇಕು. ಈ ಅಪ್ಲಿಕೇಶನನ್ನು KCET ಎಕ್ಸಾಮ್ನಲ್ಲಿ ನಾವೇನು ಬರಿತೇವೆ, ಆ KEAಗೆ ಹಾಕ್ತಕ್ಕಂಥ ಅಪ್ಲಿಕೇಶನನ್ನು ಈ ಎಲ್ಲ ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಕನ್ಸಿಡರ್ ಸಲುವಾಗಿಯೇ ನಾವು ಅಪ್ಲಿಕೇಶನನ್ನು ಹಾಕ್ತಾ ಇರೋದು. ಇಂಜಿನಿಯರಿಂಗು, ಆ ಇಂಜಿನಿಯರಿಂಗ್ನಲ್ಲಿ ಮತ್ತೊಂದು ಸ್ಟ್ರೀಮ್ ಬರ್ತದೆ ಆರ್ಕಿಟೆಕ್ಚರು, ಅದೇ ರೀತಿ ನ್ಯಾಚುರೋಪತಿ, ಯೋಗ, ವೆಟರ್ನರಿ ಸೈನ್ಸಸ್ಸು, B.Pharma, ಸೆಕೆಂಡ್ ಇಯರ್ B.Pharma, ಫಾರ್ಮಾ ಡಿ ಮತ್ತು ಫಾರ್ಮಾ ಸೈನ್ಸ್ ಕೋರ್ಸಸ್ಸು, BSc ಹಾನರ್ಸು, BSc ಅಗ್ರಿಕಲ್ಚರ್ ಸೈನ್ಸು, BSc ಸೆರಿಕಲ್ಚರು ಇತ್ಯಾದಿ ಈ ಕೋರ್ಸ್ಗಳಿಗೆ, BSc ನರ್ಸಿಂಗು ಇದು ಒಂದು ವಿಭಾಗ. ಜೊತೆಗೆ ಮೆಡಿಕಲ್ಲು, ಡೆಂಟಲ್ಲು, ಆಯುರ್ವೇದ, ಯುನಾನಿ, ಹೋಮಿಯೋಪತಿ, BPT ಅಂದರೆ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, BSc ಅಲೈಡ್ ಹೆಲ್ತ್ ಸೈನ್ಸಸ್ಸು, BPO ಕೋರ್ಸಸ್ಸು ಈ ಎಲ್ಲ ಕೋರ್ಸಸ್ಗಳಿಗೆ ಒಂದೇ ಒಂದು ಅರ್ಜಿಯನ್ನು ನಾವು ಸಲ್ಲಿಸಬೇಕು. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ರಿ. ಜೊತೆಗೆ ಈ ಸಾಲಿನಲ್ಲಿ ನೀವು ವೃತ್ತಿಪರ ಕೋರ್ಸುಗಳಿಗೆ ಆನ್ಲೈನ್ನಲ್ಲಿಯೇ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಜೊತೆಗೆ ಅಧಿಕೃತವಾಗಿರ್ತಕ್ಕಂಥ ಜಾಲತಾಣವನ್ನು ಕೂಡ ನಾನು ನೀಡಿದ್ದೇನೆ. kea.kar.nic.in ಈ ವೆಬ್ಸೈಟು ಅಧಿಕೃತವಾಗಿರ್ತಕ್ಕಂಥ ವೆಬ್ಸೈಟು. ಆ ವೆಬ್ಸೈಟಿಗೆ ಭೇಟಿ ನೀಡಿ ಆ ಬ್ರೌಚರನ್ನು ಇನ್ನೇನು ಕೆಲವು ದಿನಗಳಲ್ಲಿ ಇನ್ಫಾರ್ಮೇಷನ್ ಬುಲೆಟಿನ್ ಡಿಟೇಲ್ ಆಗಿರ್ತಕ್ಕಂಥದ್ದು ನೀಡ್ತಾರೆ. ಅದನ್ನು ತಾವು ಡೌನ್ಲೋಡ್ ಮಾಡಿಕೊಂಡು ಒಂದಲ್ಲ 2 ಸಾರಿ ಕಂಪ್ಲೀಟಾಗಿ ಓದಿಕೊಂಡು ನಿಮ್ಮ ಪೇರೆಂಟ್ಸ್ ಜೊತೆಗೆ ಚರ್ಚೆ ಮಾಡಿ, ಫ್ರೆಂಡ್ಸ್ ಜೊತೆಗೆ, ನಿಮ್ಮ ಲೆಕ್ಚರ್ಸ್ ಜೊತೆಗೆ ನಿಧಾನವಾಗಿ ಎಲ್ಲವನ್ನು ಚರ್ಚೆ ಮಾಡಿ ತಾವು ಅಪ್ಲಿಕೇಶನನ್ನು ಹಾಕ್ತಕ್ಕಂಥದ್ದು. ಜೊತೆಗೆ ಈ ಸಾಲಿನ ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮಾಡಿರೋ ರೀತಿಯಲ್ಲಿ ಇರ್ತದೆ. ಅಂದರೆ ಸ್ಯಾಟ್ಸ್ ಬೇಸ್ಡ್ ಇನ್ಫಾರ್ಮೇಷನ್ ವೆರಿಫೈಡ್ ಥ್ರೋ ವಿತ್ ಸರ್ವಿಸ್ ಬೇಸ್ಡ್ ಸಾಫ್ಟ್ವೇರು. ಒಂದು ಸಾರಿ ನೀವು ಸ್ಯಾಟ್ಸ್ ನಂಬರನ್ನು ಹಾಕೋದ್ರ ಮೂಲಕ ನಿಮ್ಮ ಕಂಪ್ಲೀಟ್ ಆಗಿರತಕ್ಕಂಥ ವಿವರಗಳನ್ನು ವೆಬ್ ಸರ್ವಿಸ್ ಆಟೋ ಫೆಚ್ ಮಾಡ್ತದೆ. ಅಲ್ಲಿ ತಾವು ಏನೂ ಎಂಟ್ರಿ ಮಾಡೋ ಅವಶ್ಯಕತೆಗಳು ಇರೋದಿಲ್ಲ. ಕಳೆದ ಸಾಲಿನಲ್ಲಿ ವಿದ್ಯಾರ್ಥಿಯ ವ್ಯಾಸಂಗದ ವಿವರಗಳನ್ನು ನಾವೇ ನಮೂದಿಸ್ತಾ ಇದ್ವಿ. ಬಟ್ ಈ ಸಾರಿ ಅದು ನಿಮ್ಮ ಸ್ಯಾಟ್ಸ್ ಸಂಖ್ಯೆ ಇರೋದರಿಂದ ಆಟೋ ಫೆಚ್ ಆಗ್ತದೆ. ಅದೊಂದನ್ನು ತಾವು ಗಮನಿಸಬೇಕು. ಜೊತೆಗೆ ನಿಮ್ಮ PUCಯ ಮಾರ್ಕ್ಸ್ ಕಾರ್ಡ್ ಆಟೋಮೆಟಿಕ್ಕಾಗಿ ಸೆಕೆಂಡ್ PUನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ರಿಸಲ್ಟ್ ಬಂದಾಗಿರ್ತದೆ. ನೀವು ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಮಾತ್ರ ಎಂಟ್ರಿ ಮಾಡ್ತಾರೆ. ಆ ರಿಜಿಸ್ಟ್ರೇಷನ್ ನಂಬರ್ನಲ್ಲಿ ಆ PU ಬೋರ್ಡ್ನಲ್ಲಿರ್ತಕ್ಕಂಥ ಮಾರ್ಕ್ಸನ್ನು ಆ ಸಾಫ್ಟ್ವೇರ್ ಆಟೋ ಅಪ್ಡೇಟ್ ಆಗಿ ತೆಗೆದುಕೊಳ್ತದೆ. ಸೊ ಇದನ್ನು ಭಾಳ ಮುಖ್ಯವಾಗಿ ತಾವೆಲ್ಲರೂ ಗಮನಿಸಬೇಕು. ಇನ್ನು ಭಾಳ ಮುಖ್ಯವಾಗಿರೋದು ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಾದಾಗ ನಿಮ್ಮ ಜೆನ್ಯೂನ್ ಆಗಿರ್ತಕ್ಕಂಥ ಇಮೇಲ್ ID ಮತ್ತು ಮೊಬೈಲ್ ನಂಬರ್, ಇದು ಯಾವುದೇ ಕಾರಣಕ್ಕೂ ಇಡೀ ಕೌನ್ಸಿಲಿಂಗ್ ಪ್ರೊಸೆಸ್ ಮುಗಿಯೋವರೆಗೂ CET ಅಪ್ಲಿಕೇಶನ್ ಹಾಕ್ತೀರಾ, ಪ್ರತಿ ಹಂತದಲ್ಲಿಯೂ ಕೂಡ OTP ವೆರಿಫಿಕೇಷನ್ ಆಗ್ತದೆ. ಈ ಸಾಲಿನಲ್ಲಿ ಬದಲಾಗಿರ್ತಕ್ಕಂಥ ಅಂಶಗಳು. ಸೊ ಆ ಕೌನ್ಸಿಲಿಂಗ್ ಪ್ರೊಸೆಸ್ ನಡಿಬೇಕು. ಜೊತೆಗೆ ಎಕ್ಸಾಮಿನೇಷನ್ ಬರೀಬೇಕು. ಕೊನೆಯದಾಗಿ ನೀವು ಕಾಲೇಜಿಗೆ ಹೋಗಿ ಜಾಯ್ನ್ ಆಗೋವರೆಗೂ ಕೂಡ ಈ ನಿಮ್ಮದೇ ಆಗಿರ್ತಕ್ಕಂಥ ಯಾವುದೇ ಬದಲಾಗದೇ ಇರತಕ್ಕಂಥ Gmail ಮತ್ತು ಮೊಬೈಲ್ ಸಂಖ್ಯೆಯನ್ನು ತಾವು ಅಲ್ಲಿ ನಮೂದಿಸಬೇಕಾಗ್ತದೆ. ಜೊತೆಗೆ ಭಾಳ ಮುಖ್ಯವಾಗಿರೋದು ಅಂತಂದರೆ
ಕೆ ಎ ಮೂಲಕ ನೀವು ಸಿ ಇ ಟಿ ಎಕ್ಸಾಮನ್ನು ಏನು ಬರಿತೀರಿ, ಆ ಸಿ ಇ ಟಿ ಎಕ್ಸಾಮ್ ಬರೀಬೇಕಾದಾಗ ನಿಮಗೊಂದು ಹಾಲ್ ಪರ್ಮಿಟ್ ಕೊಟ್ಟಿರ್ತಾರೆ, ಅಂದರೆ ಅಡ್ಮಿಟ್ ಕಾರ್ಡು. ಆ ಅಡ್ಮಿಟ್ ಕಾರ್ಡ್ ಭಾಳ ಇಂಪಾರ್ಟೆಂಟ್. ಅದು ನಿಮ್ಮ ಕೊನೆಯ ಅಡ್ಮಿಷನ್ವರೆಗೂ ಕೂಡ ಆ ಹಾಲ್ ಟಿಕೆಟನ್ನು ಜೋಪಾನವಾಗಿ ಇಟ್ಕೊಳ್ಬೇಕು. ಕೇವಲ ಸಿ ಇ ಟಿ ಎಕ್ಸಾಮ್ ಬರೆದಿದ್ದ ಹಾಲ್ ಟಿಕೆಟ್ ಅಷ್ಟೇ ಅಲ್ಲ, ಪಿ ಯು ದ್ವಿತೀಯ ವರ್ಷದ ಬೋರ್ಡ್ ಪರೀಕ್ಷೆ ಬರೆದಿರೋ ಹಾಲ್ ಟಿಕೆಟ್ ಕೂಡ ಕೇಳಲಾಗ್ತದೆ. ಅದನ್ನು ತಾವು ತೆಗೆದಿಟ್ಕೊಳ್ಬೇಕು. ಇನ್ನು ಭಾಳ ಮುಂದುವರೆದು ನೀವು ಅಟ್ಲೀಸ್ಟ್ 3 ಪ್ರಿಂಟೌಟ್ಸ್ ಆಫ್ ದ ಫೈನಲ್ ಸಬ್ಮಿಟೆಡ್ ಆನ್ಲೈನ್ ಅಪ್ಲಿಕೇಶನ್ಸ್. ನೀವು ಫೈನಲ್ ಏನು ಸಬ್ಮಿಟ್ ಮಾಡ್ತೀರಿ, ಆ ಫೈನಲ್ ಸಬ್ಮಿಟ್ ಮಾಡಿರ್ತಕ್ಕಂಥ ಆನ್ಲೈನ್ ಅಪ್ಲಿಕೇಶನ್ನ ನೀವು ಒಂದು 3 ಪ್ರತಿಗಳನ್ನು ತೆಗೆದಿಟ್ಕೊಳ್ಬೇಕು. ಜೊತೆಗೆ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಸಲ್ಲಿಸಬೇಕಾದಾಗ ಫೀ ಪೇ ಮಾಡಿರ್ತೀರಿ ಆನ್ಲೈನಲ್ಲಿ. ಆ ಫೀ ಪೇ ಮಾಡಿದ ಒಂದು ರಿಸಿಪ್ಟ್ ಜನ್ರೇಟ್ ಆಗ್ತದೆ. ಆ ರಿಸಿಪ್ಟು ಕೂಡ ಭಾಳ ಇಂಪಾರ್ಟೆಂಟು, ಅದನ್ನು ಕೂಡ ತೆಗೆದಿಟ್ಕೊಳ್ಬೇಕು. ನೆಕ್ಸ್ಟು ಕನಿಷ್ಠ ನಿಮ್ಮನ್ನು ಏನು ಫೋಟೋನ ನೀವು ಅಪ್ಲೋಡ್ ಮಾಡಿರ್ತೀರಿ, ಆ ಒಂದು 2-3 ಸೇಮ್ ಆಗಿರ್ತಕ್ಕಂಥ ಒಂದಿಷ್ಟು ಫೋಟೋ, ಒಂದು 4-5 ಕಾಪಿಗಳನ್ನು ನೀವು ತೆಗೆದಿಟ್ಕೊಳ್ರಿ, ಮುಂದೆ ಬೇಕಾಗ್ತದೆ. ಜೊತೆಗೆ ಎಲ್ಲ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸು, ಈಗ ಏನೇನೆಲ್ಲ ಅಪ್ಲೋಡ್ ಮಾಡ್ತೀರಿ, ಯಾವ ಡಾಕ್ಯುಮೆಂಟ್ಗಳು ರಿಕ್ವೈರ್ಡ್ ಇದೆ ನಾನು ಹೇಳ್ತೇನೆ ಈಗ. ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು ತಾವು ಒರಿಜಿನಲ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳನ್ನು ತಾವು ತೆಗೆದಿಟ್ಕೊಳ್ಳೇಬೇಕು. ಜೊತೆಗೆ ನಿಮ್ಮ ಸಹಿ ಅಥವಾ ಸಿಗ್ನೇಚರ್ ಕೂಡ ಸ್ಕ್ಯಾನ್ ಆಗ್ತದೆ. ಅದೆಲ್ಲ ತಾವು ಮುಂದೆ ನೋಡಿ ಅಲ್ಲಿ ಅಪ್ಲಿಕೇಶನ್ನಲ್ಲಿ. ನೆಕ್ಸ್ಟು ಈ ಒಂದು ಸಾರಿ ಕೆ ಎದಲ್ಲಿ ಇನ್ಫಾರ್ಮೇಷನ್ ಬುಲೆಟಿನ್ ಬಿಡುಗಡೆ ಆದಮೇಲೆ ಕನಿಷ್ಠ ಒಂದು ದಿನಕ್ಕೆ 2-3 ಸಲ ರೆಗ್ಯುಲರ್ ಆಗಿ ನೀವು ಕೆ ಎ ವೆಬ್ಸೈಟಿಗೆ, ಪೋರ್ಟಲ್ಗೆ ಭೇಟಿ ನೀಡಿ ಏನೇನು ಅಪ್ಡೇಟ್ಸ್ಗಳು ಬರ್ತಾ ಇರ್ತದೆ ಕೆ ಎದಿಂದ ತಾವುಗಳನ್ನು ನೋಡಬೇಕಾಗ್ತದೆ. ಇನ್ನು ಮುಖ್ಯವಾಗಿ ಏನೆಲ್ಲ ಪ್ರಮಾಣ ಪತ್ರಗಳು, ಏನೆಲ್ಲ ಸರ್ಟಿಫಿಕೇಟ್ಸ್ಗಳನ್ನು ನಾವು ತೆಗೆದಿಟ್ಕೊಳ್ಬೇಕು ಅರ್ಜಿಯನ್ನು ಸಲ್ಲಿಸುವುದಕ್ಕಿಂತ ಮುಂಚೆ. ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂದರೆ ನಿಮ್ಮ 10ನೇ ತರಗತಿಯ ಅಂದರೆ SSLCಯ ಮಾರ್ಕ್ಸ್ ಕಾರ್ಡ್ ಬೇಕಾಗ್ತದೆ. ಅದು ತಮ್ಮಲ್ಲಿ ಆಲ್ರೆಡಿ ಇರ್ತದೆ. ಇನ್ನು 2ನೇದು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕಾಗ್ತದೆ. ಇದರಲ್ಲಿ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಅಂದಾಗ ತಮಗೊಂದು ಡೌಟ್ ಬರ್ತದೆ. ಈ ಸಾಲಿ ನೀವು ಎಕ್ಸಾಮ್ ಬರೆದಿರ್ತೀರಿ, ಬೋರ್ಡ್ ಎಕ್ಸಾಮು, ಇನ್ನೂ ರಿಸಲ್ಟ್ ಬಂದಿರ್ತದೆ, ಆದರೆ ಮಾರ್ಕ್ಸ್ ಕಾರ್ಡ್ ಬರೋಕ್ಕೆ ಇನ್ನೂ ತಡ ಆಗ್ತದೆ. ಸೊ ಹಾಗಾಗಿ ನಿಮ್ಮ ಕಾಲೇಜಿನಿಂದ ಒಂದು ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂತ ಕೊಡ್ತಾರೆ. ನಿಮ್ಮ ರಿಸಲ್ಟ್ ಬಂದಾದ ಮೇಲೆ ಆ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಮೇಲೆ ಕಾಲೇಜಿನ ಸೀಲ್ ಇರಬೇಕು, ಜೊತೆಗೆ ಪ್ರಿನ್ಸಿಪಾಲ್ ಸೀಲ್ ಇದ್ದು ವಿತ್ ಸಿಗ್ನೇಚರ್ ಇದ್ದು, ಅದನ್ನು ಒರಿಜಿನಲ್ ಅಂತೇಳಿ ಸದ್ಯದ ಅಂದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರೋವರೆಗೂ ಕೂಡ ಅದನ್ನು ಒರಿಜಿನಲ್ ಅಂಥೇಳಿ ಪರಿಗಣಿಸ್ತಾರೆ. ಅದೊಂದನ್ನು ತಾವು ತೆಗೆದಿಟ್ಕೊಳ್ಬೇಕು. ಇನ್ನು ಉಳಿದಂತೆ ದ್ವಿತೀಯ PUCಯ ರಿಜಿಸ್ಟರ್ ಸಂಖ್ಯೆಯನ್ನು ತಾವು ಎಂಟ್ರಿ ಮಾಡ್ತೀರಿ ಅಪ್ಲಿಕೇಶನ್ ಹಾಕಬೇಕಾದಾಗ. ಆ ಎಂಟ್ರಿ ಮಾಡಿರ್ತಕ್ಕಂಥ ರಿಜಿಸ್ಟ್ರೇಷನ್ ಸಂಖ್ಯೆಯಿಂದ PU ಬೋರ್ಡ್ನಿಂದ ಅದು ಆಟೋ ಫೆಚ್ ಆಗಿ ನಿಮ್ಮ ಮಾರ್ಕ್ಸಲ್ಲಿ ಆ್ಯಡ್ ಆಗ್ತದೆ. ಇದು ದ್ವಿತೀಯ PUCದು. ಇನ್ನು ಭಾಳ ಮುಖ್ಯವಾಗಿ ಕರ್ನಾಟಕದ ವಿದ್ಯಾರ್ಥಿಗಳು ಈ KEAದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದಾಗ ಹಲವಾರು ಕ್ಲಾಸ್ಗಳು ಬರ್ತವೆ. ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C, ಕ್ಲಾಸ್ D, ಹೀಗೆ ಒಂದು ಹಲವಾರು ಕ್ಲಾಸ್ಗಳು ಬರ್ತವೆ. ಈ ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ KEAದಲ್ಲಿ ಕ್ಲಾಸ್ A ಅಂದ್ರೇನು, ಕ್ಲಾಸ್ B ಅಂದ್ರೇನು, ಕ್ಲಾಸ್ C ಅಂದ್ರೇನು ಮತ್ತು ಯಾವ್ಯಾವ ವಿದ್ಯಾರ್ಥಿಗಳಿಗೆ ಅದು ಅನ್ವಯ ಆಗ್ತದೆ ಎಂಬುದನ್ನು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಕ್ಲಾಸ್ಗಳ ಬಗ್ಗೆ ಮಾತ್ರ ವಿಡಿಯೋಗಳನ್ನು ಮಾಡ್ತೇನೆ. ದಯವಿಟ್ಟು ತಾವು ಅವುಗಳನ್ನು ನೋಡಿ. ಇನ್ನು 7 ವರ್ಷದ ವ್ಯಾಸಂಗ ಪ್ರಮಾಣ ಪತ್ರಗಳನ್ನು ನೀವು ಅಧ್ಯಯನ ಮಾಡಿರ್ತಕ್ಕಂಥ ಕರ್ನಾಟಕ ವಿದ್ಯಾರ್ಥಿಗಳು ಕನಿಷ್ಠ 7 ವರ್ಷದ ಅಧ್ಯಯನದ ಪ್ರಮಾಣ ಪತ್ರಗಳು ಬೇಕು. ವ್ಯಾಸಂಗ ಪ್ರಮಾಣ ಪತ್ರ ಇಲ್ಲೇ ಓದಿದರೆ ನೀವು 1ರಿಂದ 10ನೇ ತರಗತಿವರೆಗೂ ಕೂಡ ನೀವು ಅಧ್ಯಯನ ಮಾಡಿರುವ ವಿದ್ಯಾಸಂಸ್ಥೆಯಲ್ಲಿ ಆ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳ್ರಿ. ಜೊತೆಗೆ ಪ್ರಮಾಣ ಪತ್ರ ತೆಗೆದುಕೊಂಡಾದ ಮೇಲೆ ಅಲ್ಲಿ ಮುಖ್ಯ ಗುರುಗಳ ಸಹಿ ಮತ್ತು ಸೀಲ್ ಇರಬೇಕು. ಜೊತೆಗೆ ಆ ಕಾಲೇಜಿನ ಒಂದು ರೌಂಡ್ ಸೀಲ್ ಇರ್ತದೆ, ಕಾಲೇಜಿನ ಇನ್ಸ್ಟಿಟ್ಯೂಷನ್ ಸೀಲು. ಇಷ್ಟ ಆಗಿರತಕ್ಕಂಥ ಒಂದು ಪ್ರಮಾಣ ಪತ್ರವನ್ನು ನಿಮ್ಮ ಸಂಬಂಧಿಸಿದ ಶೈಕ್ಷಣಿಕ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇರ್ತಾರೆ, ಬ್ಲಾಕ್ ಎಜುಕೇಷನ್ ಆಫೀಸರು, ಅವರ ಕೌಂಟರ್ ಸೈನ್ ಆಗಲೇಬೇಕು. ಅಂದಾಗ ಮಾತ್ರ ನೀವು ತೆಗೆದುಕೊಂಡಿರುವ ವ್ಯಾಸಂಗ ಪ್ರಮಾಣ ಪತ್ರ ಮಾನ್ಯ ಆಗ್ತದೆ. ಅದನ್ನು ತಾವು ಕಂಪಲ್ಸರಿಯಾಗಿ ಗಮನಿಸಿ. ಇಲ್ಲಿ ಯಾವುದೇ ಕೂಡ ನೀವು BO ಸೈನ್ ಇರಲಾರ್ದಂಥ ಯಾವುದೇ ನೀವು ದಾಖಲಾತಿಗಳನ್ನು ತಂದರೆ ಅದನ್ನು KEAದವರು ಮಾನ್ಯ ಮಾಡೋದಿಲ್ಲ. ಇದು ನೀವು ವ್ಯಾಸಂಗ ಅಧ್ಯಯನದ ಪ್ರಮಾಣ ಪತ್ರಗಳ ಬಗ್ಗೆ. ಇನ್ನು ಇಲ್ಲಿ CBSE ಮತ್ತು ICIC ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೌಂಟರ್ ಸೈನ್ ಬೇಕಾಗಿಲ್ಲ ಅಂಥೇಳಿ KEAದವರು ಕಳೆದ ಸಾಲಿನಲ್ಲೇ ನೀಡಿರತಕ್ಕಂಥ ಒಂದು ಮಾಹಿತಿ. ಅದನ್ನು ತಾವು ಗಮನಿಸಬೇಕು. ಇನ್ನು 4ನೇದು ಏನು ತೆಗೆದಿಟ್ಕೊಳ್ಬೇಕು ನೀವು ಅಂದರೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್. ಬಟ್ ಇಲ್ಲಿ ಕಡ್ಡಾಯವಾಗಿ 1ರಿಂದ 10ನೇ ತರಗತಿಯವರೆಗೂ ಕೂಡ ಕನ್ನಡ
ಭಾಷಾ ಮಾಧ್ಯಮದಲ್ಲಿ ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಓದಿದಂಥ ವಿದ್ಯಾರ್ಥಿಗಳು ಈ ರಿಸರ್ವೇಷನ್ ಕ್ಲೇಮನ್ನು ಮಾಡಿಕೊಳ್ಬೋದು. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು 1ರಿಂದ 10ನೇ ತರಗತಿ ತಾವು ಓದಿರ್ತಕ್ಕಂಥ ಅಧ್ಯಯನ ಮಾಡಿರ್ತಕ್ಕಂಥ ಶಾಲೆಗಳಲ್ಲಿ ಹೋಗಿ ಆ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡು ಅದಕ್ಕೂ ಕೂಡ ಮುಖ್ಯ ಗುರುಗಳಿಂದ ಸೀಲು ಸೈನ್ ಆಗ್ತದೆ. ಅದಾದ ಮೇಲೆ ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸೈನ್ ಆಗಬೇಕು. ಅದಾದ ಮೇಲೆ ನಿಮ್ಮ ಕನ್ನಡ ಮಾಧ್ಯಮದ ವ್ಯಾಸಂಗ ಪ್ರಮಾಣ ಪತ್ರ ಅದು ವ್ಯಾಲಿಡ್ ಆಗ್ತದೆ. ಇನ್ನು ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಅಂತಿದೆ. ಇದು ಗ್ರಾಮೀಣ ಭಾಗದಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಉಪಯೋಗಕಾರಿಯಾಗ್ತದೆ. ಸ್ಪೆಷಲಿ KCETಯ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಕೌನ್ಸಿಲಿಂಗ್ ನಡೆದಾಗ ರೂರಲ್ ಕೋಟಾದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುವ ಸಾಧ್ಯತೆಗಳು ಭಾಳಷ್ಟು ಇರ್ತದೆ. ಸೊ ಹಾಗಾಗಿ ಗ್ರಾಮೀಣ ಭಾಗ ಅಂದಾಗ ಸರ್ಕಾರ ನೋಟಿಫೈ ಮಾಡಿರತಕ್ಕಂಥ ಒಂದಷ್ಟು ಪ್ರದೇಶಗಳಿದ್ದಾವೆ. ಇಡೀ ಕರ್ನಾಟಕ ರಾಜ್ಯದಾದ್ಯಂತ ತಮಗೆ ಅದು ಲೀಸ್ಟ್ ಕೂಡ ಬರುತ್ತದೆ. ಅಪ್ಲಿಕೇಶನ್ ಆನ್ಲೈನಲ್ಲಿ ಕೊಟ್ಟಾಗ ಆ ಲೀಸ್ಟಿಗೆ ಅನುಸಾರವಾಗಿ ನೀವು 1ರಿಂದ 10ನೇ ತರಗತಿ ನೀವು ವ್ಯಾಸಂಗ ಮಾಡಿದ ಶಾಲೆಗಳಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಅಂತ ಇರ್ತದೆ. ಅದನ್ನು ತೆಗೆದುಕೊಂಡು ಸೇಮ್ ಮುಖ್ಯವಾಗಿ ಮುಖ್ಯ ಗುರುಗಳ ಸಿಗ್ನೇಚರ್ ಆಗಬೇಕು. ಯಥಾ ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕೌಂಟರ್ ಸೈನ್ ಆಗಬೇಕು. ಒಂದು ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣಪತ್ರ, ಒಂದು ಗ್ರಾಮೀಣ ವ್ಯಾಸಂಗ ಪ್ರಮಾಣಪತ್ರ ಮತ್ತು ನಿಮ್ಮ ಅಧ್ಯಯನದ ಪ್ರಮಾಣಪತ್ರ. ಈ 3 ಪ್ರಮಾಣಪತ್ರಗಳಿಗೂ ಕೂಡ ನೀವು ಓದಿದ ವಿದ್ಯಾಸಂಸ್ಥೆಯ ಮುಖ್ಯ ಗುರುಗಳ ಸಿಗ್ನೇಚರು ಮತ್ತು ಸಂಬಂಧಿಸಿದ ಶೈಕ್ಷಣಿಕ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕೌಂಟರ್ ಸೈನ್ ಆದಾಗ ಮಾತ್ರ ಅವು 3 ಕೂಡ ಮಾನ್ಯವಾಗ್ತವೆ. ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಹೇಳ್ತಕ್ಕಂಥ ಎಲ್ಲ ಪ್ರಮಾಣ ಪತ್ರಗಳು ಒಂದು ನಿಗದಿತ ನಮೂನೆಯಲ್ಲೇ ನೀವು ತೆಗೆದುಕೊಳ್ಳಬೇಕಾಗ್ತದೆ. ಯಾವುದೇ ಬೇರೆ ಹೊರಗಡೆ ಮಾಡ್ತಕ್ಕಂಥ ಒಂದು ಜಿರಾಕ್ಸ್ ಸೆಂಟ್ರಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಪ್ರಮಾಣ ಪತ್ರಗಳು ನಡೆಯೋದಿಲ್ಲ. ನಿಮಗೆ ಡಿಟೇಲ್ ಆದ ಇನ್ಫಾರ್ಮೇಷನ್ ಬುಲೆಟಿನ್ನು ಅಥವಾ ಬ್ರೌಚರ್ ಏನು KEದವ್ರು ಬಿಡ್ತಾರೆ, ಆ ಬಿಟ್ಟಾಗ ಅದರಲ್ಲಿ ಯಾವ ಪ್ರಫಾರ್ಮದಲ್ಲಿ ಈ ಸರ್ಟಿಫಿಕೇಟ್ಸ್ ಬೇಕು ಅಂತಕ್ಕಂಥದ್ದು ಇರ್ತದೆ. ತಾವು ಅದೇ ರೀತಿಯ ಪ್ರಮಾಣ ಪತ್ರಗಳನ್ನು ಅದೇ ಮಾಡೆಲ್ನ ಏನು ಕೊಟ್ಟಿರ್ತಾರೆ ಅದೇ ರೀತಿಯ ಪ್ರಮಾಣ ಪತ್ರಗಳನ್ನೇ ತಾವು ಸಬ್ಮಿಟ್ ಮಾಡಿದಾಗ ಅದು ಮಾನ್ಯ ಆಗ್ತದೆ. ಅದನ್ನು ತಾವು ಗಮನಿಸಿ. ಇನ್ನು ಕ್ಯಾಸ್ಟು ಇನ್ಕಮ್ಮು ಸರ್ಟಿಫಿಕೇಟ್ಸು ತಾವುಗಳೆಲ್ಲರೂ ಕೂಡ ತೆಗೆದಿಟ್ಕೊಳ್ಬೇಕಾಗ್ತದೆ. ಇದರಲ್ಲಿ SC ಬರ್ತಾರೆ, ST ಬರ್ತಾರೆ, ಕ್ಯಾಟಗರಿ 1 ಬರ್ತಾರೆ, OBC ಬರ್ತಾರೆ. OBCಯಲ್ಲಿ 2A, 2B, 3A, 3B ಮತ್ತು ಜನರಲ್ ಈ ಎಲ್ಲ ಅಭ್ಯರ್ಥಿಗಳು ಬರ್ತಾರೆ. ಗಮನಿಸಿ, ಇಲ್ಲಿ SC ವಿದ್ಯಾರ್ಥಿಗಳಿಗೆ ಫಾರ್ಮ್ D ಅಂಥೇಳಿ ಒಂದು ಫಾರ್ಮ್ಯಾಟ್ ಕೊಟ್ಟಿರ್ತಾರೆ. ST ವಿದ್ಯಾರ್ಥಿಗಳಿಗೆ ಫಾರ್ಮ್ E ಅಂಥೇಳಿ ಒಂದು ಫಾರ್ಮ್ಯಾಟ್ ಕೊಟ್ಟಿರ್ತಾರೆ. ಕ್ಯಾಟಗರಿ 1ರ ವಿದ್ಯಾರ್ಥಿಗಳಿಗೆ ಫಾರ್ಮ್ F ಅಂಥೇಳಿ ಒಂದು ಫಾರ್ಮ್ಯಾಟ್ ಕೊಟ್ಟಿರ್ತಾರೆ. ಅದೇ ಫಾರ್ಮ್ಯಾಟ್ನಲ್ಲೇ ನೀವು ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಂಬಂಧಿಸಿದ ತಹಸೀಲ್ದಾರರು ಇರ್ತಾರೆ, ಆ ತಹಸೀಲ್ದಾರರು ಅಥವಾ ತಾಲೂಕು ದಂಡಾಧಿಕಾರಿಗಳವರಿಂದ ಪಡೆದು ತಾವು ಒರಿಜಿನಲ್ ಆಗಿ ಇಟ್ಕೊಳ್ಬೇಕು ಮತ್ತು ಅಲ್ಲಿ RD ಸಂಖ್ಯೆಗಳನ್ನು ನಮೂದಿಸಬೇಕು. ಪ್ರತಿ ಸಂದರ್ಭದಲ್ಲಿಯೂ KEA ಅಪ್ಲಿಕೇಶನ್ ನಾವು ಹಾಕಬೇಕಾದಾಗ ಅಲ್ಲಿ RD ಸಂಖ್ಯೆಗಳನ್ನು ಕಡ್ಡಾಯವಾಗಿ ಕೇಳಲ್ಪಡ್ತದೆ. ನೀವು RD ಸಂಖ್ಯೆ ಕೇಳಿದರೆ ಆಟೋ ಆಗಿ ಇದು ವ್ಯಾಲಿಡೇಷನನ್ನು ಅದೇ ಸಿಸ್ಟಮ್ ಮಾಡಿಕೊಳ್ತದೆ ಮತ್ತು ಸಾಫ್ಟ್ವೇರ್ ಮಾಡಿಕೊಳ್ತದೆ. ಸೊ ಹಾಗಾಗಿ ಆ RD ಸಂಖ್ಯೆ ಇರತಕ್ಕಂಥ SC, ST, ಕ್ಯಾಟಗರಿ 1 ಮತ್ತು OBCಯಲ್ಲಿ 2A, 2B, 3A, 3A ವಿದ್ಯಾರ್ಥಿಗಳು ತಾವು ತೆಗೆದುಕೊಳ್ಳಲೇಬೇಕು. ಇದು ಇನ್ಕಮ್ಮು ಮತ್ತು ಕ್ಯಾಸ್ಟಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಇನ್ನು ಇದರಲ್ಲಿ ಭಾಳ ಮುಖ್ಯವಾಗಿರೋದು ಅಂತಂದರೆ ಜನರಲ್ನಲ್ಲಿಯೂ ಕೂಡ ಕ್ಯಾಸ್ಟ್ ಬರೋದಿಲ್ಲ. ಜನರಲ್ಗೆ ಇನ್ಕಮ್ ಸರ್ಟಿಫಿಕೇಟ್ಗಳನ್ನು ಅವರು ಕೂಡ ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು, ಇನ್ಕಮ್ ಸರ್ಟಿಫಿಕೇಟು. ಯಾಕಂದರೆ ಈವನ್ ಜನರಲ್ ವಿದ್ಯಾರ್ಥಿಗಳು ಕೂಡ ಎಲ್ಲ SC, ST, OBC, ಕ್ಯಾಟಗರಿ 1 ಮತ್ತು ಜನರಲ್ ವಿದ್ಯಾರ್ಥಿಗಳು ಕೂಡ ಸೂಪರ್ ನ್ಯೂಮರರಿ ಕೋಟಾಕ್ಕೆ ಅರ್ಹರಾಗಿರ್ತೀರ. ಯಾರೆಲ್ಲ ವಾರ್ಷಿಕ ಆದಾಯ 8 ಲಕ್ಷದ ಒಳಗಡೆ ಇರ್ತದೆ ಅವರೆಲ್ಲರಿಗೂ ಕೂಡ ಒಂದು ಸೂಪರ್ ನ್ಯೂಮರರಿ ಕೋಟಾ ಅಂತಿದೆ. ಆ ಸೂಪರ್ ನ್ಯೂಮರರಿ ಕೋಟಾದಲ್ಲಿ ತಾವೇನಾದರೂ ಸೀಟುಗಳನ್ನು ಪಡೆದ್ರೆ ಈ ಸಾಲಿನಲ್ಲಿ ಸುಮಾರು 95ರಿಂದ 1 ಲಕ್ಷ ರೂಪಾಯಿ ಫೀಸ್ ಇತ್ತು. ಅದು ತಮಗೆ ಸೂಪರ್ ನ್ಯೂಮರರಿ ಕೋಟಾದಲ್ಲಿ ಆದರೆ ಸುಮಾರು 40ರಿಂದ 45 ಸಾವಿರದ ಒಳಗಡೆ ನಿಮಗೆ ಟ್ಯೂಷನ್ ಫೀ ಮುಗಿದೋಗ್ತದೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ, ಎಲ್ಲ ವಿದ್ಯಾರ್ಥಿಗಳು ಆ ಇನ್ಕಮ್ ಸರ್ಟಿಫಿಕೇಟ್ಗಳನ್ನು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ನಿಮ್ಮ ಸಂಬಂಧಿಸಿದ ತಹಸೀಲ್ದಾರರು ಮತ್ತು ತಾಲೂಕು ದಂಡಾಧಿಕಾರಿಗಳಲ್ಲಿ ತಾವು ಪಡ್ಕೊಳ್ತಕ್ಕಂಥದ್ದು. ಇನ್ನು ಇನ್ಕಮ್ ಸರ್ಟಿಫಿಕೇಟ್ ಇದೆ, ಇದು ಕಡ್ಡಾಯವಾಗಿ 8 ಲಕ್ಷದ
ಒಳಗಡೆ ಇರಬೇಕಂತಕ್ಕಂಥ ಸಂಗತಿ. ಜೊತೆಗೆ ಕೇಂದ್ರ ಸರ್ಕಾರದಿಂದ NSP ಪೋರ್ಟಲ್ನಲ್ಲಿ SC/ST ವಿದ್ಯಾರ್ಥಿಗಳಿಗೆ ಫೀ ರಿಯಂಬರ್ಸ್ಮೆಂಟ್ ಒಂದು ಯೋಜನೆಗಳಿದ್ದಾವೆ. ಆ ಯೋಜನೆಗಳಿಗೆ ಅವರ ಅನುಕೂಲ ಆಗಬೇಕಂದ್ರೆ ಅವರು ಸಪ್ರೇಟಾಗಿ ಒಂದು ಇನ್ಕಮ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಲೇಬೇಕಾಗ್ತದೆ. ಇನ್ನು 8ನೇಯ ಭಾಳ ಮುಖ್ಯವಾದ ದಾಖಲೆ ಅಂತಂದರೆ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ 371J ಅದನ್ನು ತಾವು ತೆಗೆದುಕೊಳ್ಳಬೇಕಾಗ್ತದೆ. 371Jಯನ್ನು ಸಂಬಂಧಿಸಿದ ಸಹಾಯಕ ಆಯುಕ್ತರು ಅಸಿಸ್ಟೆಂಟ್ ಕಮಿಷನರ್ ಅವರು ನೀಡ್ತಾರೆ. ಸೊ ಅದು ಅನೆಕ್ಸೂರ್ A ಮತ್ತು ಅನೆಕ್ಸೂರ್ B ಅಂಥೇಳಿ 2 ಪ್ರೊಫಾರ್ಮ ಇರ್ತದೆ. ಆ 2 ಪ್ರೊಫಾರ್ಮಗಳಲ್ಲಿಯೂ ಕೂಡ RD ಸಂಖ್ಯೆ ಸೇಮ್ ಆಗಿರ್ತದೆ. ಅದಕ್ಕೂ ಕೂಡ RD ಇರ್ತದೆ, RD ನಂಬರ್ ಇರ್ತದೆ. ಆ RD ನಂಬರನ್ನು ತಾವು ಅಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. 371Jಯನ್ನು ಕೂಡ ತಾವು ಪಡ್ಕೊಳ್ಬೇಕು. ಇನ್ನು ಜೊತೆಗೆ ಒಂದು ಇಲ್ಲಿ ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್ ಅಂತಿದೆ. ಒಂದಿಷ್ಟು ಇಲ್ಲಿ ಮಾಹಿತಿ ಅಂತಂದರೆ ಕೆಲವು ಹುದ್ದೆಗಳು ಗೌರ್ಮೆಂಟ್ ಸೀಟ್ಸ್ ಬೇಸ್ಡ್ ಆನ್ ದಿ ಡೊಮಿಸಿಲ್ಲು, ಸ್ಟಡಿ, ಎಂಪ್ಲಾಯ್ಮೆಂಟ್ ಆಫ್ ದ ಪೇರೆಂಟು, ಇದರ ಆಧಾರದ ಮೇಲೆ ಒಂದಿಷ್ಟು ಸರ್ಕಾರಿ ನೌಕರರ ಮಕ್ಕಳಿಗೂ ಕೂಡ ಇಲ್ಲಿ ಕೋಟಾ ಇರೋದರಿಂದ ಇದನ್ನು ತಾವು ತೆಗೆದುಕೊಳ್ಬೇಕು. ಇನ್ನು ಭಾಳ ಮುಖ್ಯವಾಗಿ ಅಂತಂದರೆ 10ನೇದು ಬರ್ತದೆ, ಅದು ಅಫಿಡವಿಟ್ ಅಂತಿದೆ. ಈ ಅಫಿಡವಿಟ್ಟು ಸಾಮಾನ್ಯವಾಗಿ ಕರ್ನಾಟಕದ ನಿವಾಸಿ ವಿದ್ಯಾರ್ಥಿಗಳಿಗೆ ಇದು ಸಂಬಂಧಿಸೋದಾಗಿರೋದಿಲ್ಲ. ಹೊರನಾಡು ಮತ್ತು ಗಡಿನಾಡ ಕನ್ನಡಿಗರಿಗೆ ಸಂಬಂಧಿಸಿದಾಗಿರ್ತದೆ. ಈಗ ಕೇರಳದ ಕಾಸರಗೋಡು ಸುತ್ತಮುತ್ತಲಿನ ಪ್ರದೇಶ ಹೀಗೆ ಏನೆಲ್ಲ ಸರ್ಕಾರ ನಿರ್ಧಾರ ಮಾಡಿದೆ, ಯಾವುದು ಹೊರನಾಡು ಮತ್ತು ಗಡಿನಾಡು ಅಂತ ನಿರ್ಧಾರ ಮಾಡಿದೆ ಅವರಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಇನ್ನು ಐಡೆಂಟಿಟಿ ಕಾರ್ಡ್ ಅಂತ ಬರ್ತಿದೆ. ಒಂದು ಐಡೆಂಟಿಟಿ ಕಾರ್ಡ್ ಅಂದರೆ ಜಮ್ಮು ಮತ್ತು ಕಾಶ್ಮೀರದಿಂದ ವಲಸೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿದ್ದರೆ ಅವ್ರಿಗೆ ಕಳೆದ ಸಾಲಿನಲ್ಲಿ ಸರ್ಕಾರದ ಮಾರ್ಗದರ್ಶನದಂತೆ ಅವ್ರಿಗೂ ಕೂಡ ರಿಸರ್ವೇಷನ್ ನೀಡಲಾಗ್ತದೆ. ಅವರು ಅಲ್ಲಿ ಸಂಬಂಧಿಸಿದ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟು, ಆಮೇಲೆ ರಿಹ್ಯಾಬಿಲಿಟೇಷನ್ ಕಮಿಷನರು, ಪುನರ್ವಸತಿ ಆಯುಕ್ತರು ಅದರಿಂದ ಪಡೆದಿರತಕ್ಕಂಥದ್ದು. ಅದು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನ್ವಯ ಆಗೋದಿಲ್ಲ. ಇನ್ನು ಭಾಳ ಮುಖ್ಯವಾಗಿರೋದು ಅಂತಂದರೆ ಈ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ಸು. ಈ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಇದೆಲ್ಲ ಹೊರತಾಗಿ ಒಂದಿಷ್ಟು ಸ್ಪೆಷಲ್ ಕ್ಯಾಟಗರಿ ಕೋಟಾದಲ್ಲಿ ರಿಸರ್ವೇಷನ್ ಇರ್ತದೆ, ಇಂಜಿನಿಯರಿಂಗು ಅದಕ್ಕೆ ಸಂಬಂಧಪಟ್ಟಂತೆ. ಇದು ಯಾವ್ಯಾವ ಸ್ಪೆಷಲ್ ಕ್ಯಾಟಗರಿ ಅಂತಂದರೆ NCC, ಸ್ಪೋರ್ಟ್ಸು, ರಕ್ಷಣಾ ವಿಭಾಗದಲ್ಲಿ ಡಿಫೆನ್ಸು, ಆಮೇಲೆ ಮಾಜಿ ಸೈನಿಕರು ಎಕ್ಸ್ ಡಿಫೆನ್ಸು, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸು, ಎಕ್ಸ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸು, ಆಂಗ್ಲೋ ಇಂಡಿಯನ್ನು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಇವೆಲ್ಲವೂ ಕೂಡ ಸ್ಪೆಷಲ್ ಕ್ಯಾಟಗರಿ ಬರೋದರಿಂದ ಈ ಕ್ಯಾಟಗರಿಯಲ್ಲಿ ಅಂದರೆ ಯಾರೆಲ್ಲ ಈ ಎಲ್ಲ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು KAದವರು ನೀಡಿರ್ತಕ್ಕಂಥ ಮಾದರಿಯಲ್ಲಿಯೇ ತಾವು ಫಾರ್ಮ್ಯಾಟ್ಗಳನ್ನು ತೆಗೆದುಕೊಳ್ಳಬೇಕು. ಆಯಾ ಸಂಬಂಧಿಸಿದ NCC, ಸ್ಕೌಟ್ಸ್ ಗೈಡ್ಸು ಇತ್ಯಾದಿ ಸ್ಪೋರ್ಟ್ಸು ಆ ಫಾರ್ಮ್ಯಾಟ್ನಲ್ಲೇ ತಾವು ಆ ಕೋಟಾವನ್ನು ಪಡಿಬೋದಾಗಿರ್ತದೆ. ಇಷ್ಟೆಲ್ಲ ಅಂಶಗಳನ್ನು ತಾವು ದಾಖಲೆಗಳನ್ನು, ಪ್ರಮಾಣ ಪತ್ರಗಳನ್ನು, ಅರ್ಜಿಯನ್ನು ಸಲ್ಲಿಸುವುದಕ್ಕಿಂತ ಮುಂಚೆ ತಾವು ತಯಾರು ಮಾಡಿಕೊಳ್ಳಬೇಕು. ಈ ಎಲ್ಲ ಮಾಹಿತಿ ಕೂಡ ಕಳೆದ ಹಿಂದಿನ ವರ್ಷಗಳ ಅನುಭವಗಳ ಆಧಾರದ ಮೇಲೆ ನೀಡಿರ್ತಕ್ಕಂಥ ಮಾಹಿತಿ ಇದಾಗಿದೆ. ಇದರಲ್ಲಿ 100% ಇಂಥವೇ ಕಂಪಲ್ಸರಿ ಬೇಕಾಗಿರ್ತಕ್ಕಂಥ ಕಡ್ಡಾಯವಾಗಿರ್ತಕ್ಕಂಥ ಸರ್ಟಿಫಿಕೇಟ್ಗಳು ಮತ್ತು ಪ್ರಮಾಣ ಪತ್ರಗಳು ಇವಾಗಿವೆ. ಇದರ ಹೊರತುಪಡಿಸಿ ಮುಂದೆ ಬರತಕ್ಕಂಥ ಇನ್ಫಾರ್ಮೇಷನ್ ಬುಲೆಟಿನ್ ಡೀಟೇಲ್ ಆಗಿ ನೀಡ್ತಾರೆ. ಅದರಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆಗಳ ಇನ್ನೊಂದಿಷ್ಟು ಏನಾದರುಗಳಿದ್ದರೂ ಕೂಡ ಅವುಗಳನ್ನು ತಾವು ತೆಗೆದುಕೊಳ್ಳಬೇಕು. ಜೊತೆಗೆ ಈ ವಿಡಿಯೋ ತಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಇದರಿಂದ ಮಾಹಿತಿ ಸಿಗ್ತದೆ. ತಾವು ಹೆಚ್ಚೆಚ್ಚು ಶೇರ್ ಮಾಡಿದಾಗ ಈ ಮಾಹಿತಿಗಳು ಹೆಚ್ಚೆಚ್ಚು ಪಾಲಕರಿಗೆ ಮತ್ತು ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ ಇದು ತಲುಪ್ತದೆ. ನಿಮಗೆಲ್ಲರಿಗೂ ಶುಭವಾಗಲಿ.